4 ಇಂಚ್ ಮೋಟರ್ ಯಾವಾಗ ಹಾಕ್ಬೇಕು, 6 ಇಂಚ್ ಮೋಟರ್ ಯಾವಾಗ ಹಾಕ್ಬೇಕು ಗೊತ್ತಾ ನಿಮ್ಗೆ? ಬನ್ನಿ ತಿಳ್ಕೊಳ್ಳೋಣ. ನಿಮ್ಮ ಹತ್ರ ನೀರ್ ಕಡಿಮೆ ಇದ್ರೆ V4 ಮೋಟರ್ ಹಾಕ್ಬೇಕಾಗುತ್ತೆ, ಜಾಸ್ತಿ ಇದ್ರೆ V6 ಮೋಟರ್ ಹಾಕ್ಬೇಕಾಗುತ್ತೆ. ಆದ್ರೂ ಮನೆಯಲ್ಲಿ ಅಂದ್ರೆ ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ಬೇಕಾದ್ರೆ V4 ಹಾಕೋದು ಒಳ್ಳೇದು. ಯಾಕಂದ್ರೆ V4 ಮೋಟರ್ ಬಂದು ನೀವು HTP ಪೈಪ್ ಹಾಕ್ಬೇಕಾಗುತ್ತೆ, V6 ಮೋಟರ್ ಬಂದು ನೀವು GI ಪೈಪ್ ನ ಹಾಕ್ಬೇಕಾಗುತ್ತೆ. ಇದು ಒಂದು ಪೈಪ್ ಬಂದು 20 ಅಡಿ ಇರುತ್ತೆ. ಅದಾಗಿಂದ ನಿಮ್ಗೆ ಮೆಟಾಲಿಕ್ ಪೈಪ್ ಇದ್ದಾಗಿಂದ ಆಚೆ ಜಮೀನಿಂದ ತೆಗೆಯೋದು ತುಂಬಾ ಕಷ್ಟ. ಅದೇ ಇದು ಬಂದು ಬೆಂಡ್ ಆಗುತ್ತೆ, ಸ್ವಲ್ಪ ಉದ್ದ ಆದ್ಮೇಲೆ ಈ ಪೈಪ್ ಬೆಂಡ್ ಆಗುತ್ತೆ. ಅದಾಗಿಂದ ನಿಮ್ಗೆ ಆಚೆ ತೆಗೆಯೋದು ತುಂಬಾ ಈಸಿ. ಸೊ ಅಗ್ರಿಕಲ್ಚರ್ ಪರ್ಪಸ್ ಆದ್ರೆ ಇದು ಪರವಾಗಿಲ್ಲ, ಡೊಮೆಸ್ಟಿಕ್ ಆದ್ರೆ ಇದು ಒಳ್ಳೇದು. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಪೈಪ್ ನ ತೆಗೆಯೋದು ತುಂಬಾ ಈಸಿ ಆಗುತ್ತೆ. V4 ಮೋಟರ್ ಅಲ್ಲಿ ಬಂದು 1.25 ಇಂಚ್ ವಾಟರ್ ಔಟ್ಲೆಟ್ ಬರುತ್ತೆ. V6 ಮೋಟರ್ ಅಲ್ಲಿ ಬಂದು 2.5 ವಾಟರ್ ಔಟ್ಲೆಟ್ ಬರುತ್ತೆ. ಸೊ ಕನ್ಕ್ಲೂಷನ್ ಏನಂದ್ರೆ, ನಿಮಗೆ ಕನ್ವೀನಿಯನ್ಸ್ ಬೇಕು ಅಂದ್ರೆ V4 ಮೋಟರ್ ಹಾಕೊಳ್ಳಿ, ನಿಮಗೆ ಪವರ್ ಬೇಕು ಅಂದ್ರೆ V6 ಮೋಟರ್ ಹಾಕೊಳ್ಳಿ.